ವಿಧಾನ ಪರಿಷತ್ನ ಸದಸ್ಯರಾದಂತಹ ಯತೀಂದ್ರ ಅವರು ಅವರ ತಂದೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ನಮ್ಮಪ್ಪನೇ 5 ವರ್ಷ ಸಿಎಂ ಅಂತ ಹೇಳಿದ್ರು. ಈ ಹೇಳಿಕೆ ಈಗ ಪವರ್ ಶೇರಿಂಗ್ ಅನ್ನುವಂಥ ಬೂದಿ ಮುಚ್ಚಿದ ಕೆಂಡಕ್ಕೆ ಒಂದು ರೀತಿಯಾಗಿ ಗಾಳಿ ಬೀಸ್ದಂಗಾಗಿದೆ, ಆಮೇಲೆ ತುಪ್ಪ ಸುರಿದಂಗಾಗಿದೆ. ಯತೀಂದ್ರ ಹೇಳಿಕೆಯ ಎಫೆಕ್ಟ್ ಎಂಬಂತೆ ನಿನ್ನೆ ರಾತ್ರಿ ಬೆಳಗಾವಿಯಲ್ಲಿ ಡಿಕೆ ಶಿವಕುಮಾರ್ ತಮ್ಮ ಆಪ್ತ 5 ಸಚಿವರು 40ಕ್ಕೂ ಹೆಚ್ಚು ಶಾಸಕರು ಡಿಕೆ ಸುರೇಶ್ ಜೊತೆಗೆ ಡಿನ್ನರ್ ಪಾಲಿಟಿಕ್ಸ್ ಅನ್ನು ಮಾಡಿದರು. ಡಿಸಿಎಂ ಆಪ್ತ ಹಾಗೂ ಖ್ಯಾತ ಗಣಿ ಉದ್ಯಮಿ ದೊಡ್ಡಣ್ಣವರ್ ಫಾರ್ಮ್ ಹೌಸ್ನಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಸಚಿವರಾದ ಎಂಸಿ ಸುಧಾಕರ್, ಮಂಕಾಳ ವೈದ್ಯ, ಕೆಎಚ್ ಮುನಿಯಪ್ಪ, ಶರಣ್ ಪ್ರಕಾಶ್ ಪಾಟೀಲ್, ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್, ಸಿಪಿ ಯೋಗೇಶ್ವರ್, ಶ್ರೀನಿವಾಸ್ ಮಾನೆ, ಎನ್ಎ ಹ್ಯಾರೀಶ್, ಇಕ್ಬಾಲ್ ಹುಸೇನ್, ಗಣೇಶ್ ಹುಕ್ಕೇರಿ, ಎಂಎಲ್ಸಿಗಳಾದಂತಹ ಚಂದ್ರರಾಜ್ ಹಟ್ಟಿಹೊಳಿ, ಎಸ್ ರವಿ ಹಾಗೂ ಬಿಜೆಪಿಯ ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಕೂಡ ಭಾಗಿಯಾದರು. ಈ ಡಿನ್ನರ್ ಮೀಟಿಂಗ್ನಲ್ಲಿ ಹೈಕಮಾಂಡ್ ಮೇಲೆ ಒತ್ತಡ ತರುವ ತಂತ್ರವನ್ನು ರೂಪಿಸಿದ್ರಂತೆ. ನಾಯಕತ್ವ ಬದಲಾವಣೆ, ಮುಂದಿನ ವಾರ ದೆಹಲಿಗೆ ಹೋಗೋದ್ರ ಬಗ್ಗೆ ಚರ್ಚೆ ಎಲ್ಲ ಮಾಡಿದಾರಂತೆ. ಪದೇ ಪದೇ ಬಹಿರಂಗ ಹೇಳಿಕೆ ನೀಡುತ್ತಾ ಇರುವ ಯತೀಂದ್ರ ವಿರುದ್ಧ ಹೈಕಮಾಂಡ್ಗೆ ದೂರು ಸಲ್ಲಿಸುವ ಬಗ್ಗೆ ಸಭೆಯಲ್ಲಿ ಚರ್ಚೆ ಕೂಡ ಮಾಡಿದ್ರು ಅಂತ ತಿಳಿದು ಬರ್ತಾ ಇದೆ. ಇನ್ನಾನು ಹೇಳಬೇಕಾಗಿರೋದೆಲ್ಲ ಹೇಳಾಗಿದೆ, ಇನ್ನೇನು ಹೇಳಲಿ ಅಂತ ಸಿಎಂ ಪುತ್ರ ಯತೀಂದ್ರ ಅವರು ಮತ್ತೆ ಹೇಳಿದ್ದಾರೆ. ದಿವಸ ಪಾರ್ಟಿ ನಡೀತೇವ, ದಿವಸ ಅವ್ರವ್ರ ಗ್ರೂಪ್ನವರು ಒಂದೊಂದು ಕಡೆಯಲ್ಲಿ ಸೇರ್ತಾರ. ರಾಜಕೀಯ ಚರ್ಚೆ ಪ್ರಶ್ನೆ ಇಲ್ಲ, ಅವ್ರವ್ರ ಗ್ರೂಪ್ನವರು ಊಟ ಮಾಡ್ತಾರೆ. ಹೀಗಾಗಿ ಅದಕ್ಕೇನು ರಾಜಕೀಯ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಹೀಗಾಗಿ ಈ ವರ್ಷ ಮಾಡ್ತಿದ್ರಿ, ಈ ವರ್ಷ ಸ್ವಲ್ಪ ಮುಂದಿನ ಅಧಿವೇಶನಕ್ಕೆ ಡಬಲ್ ಆಗ್ತೈತೆ ಅದು. ಈಗ ಮುಂದಿನ ನೀವೇನಾದ್ರೂ ಔತಣಕೂಟ ಮಾಡ್ತೀರಾ? ಶಾಸಕರು ಸಚಿವರು ದಿವಸ ಇದೇ ದಿವಸ ನಡೆದಿಲ್ಲ. ವಿಶೇಷವಾಗಿ ನಿನ್ನೆ ಡಿನ್ನರ್ ಮೀಟಿಂಗು ಶಕ್ತಿ ಪ್ರದರ್ಶನ ತರ ಇದೆ ಅಂತ ಜೊತೆ ಸೇರ್ಕೊಂಡು ಊಟ ಮಾಡಿದ್ದು ಶಕ್ತಿ ಪ್ರದರ್ಶನ ಯಾತ್ರೆ ಊಟ ಮಾಡಿ ಎಷ್ಟು ಜನ ಬರ್ಬೋದು? 224 ಜನ ಎಂಎಲ್ಎಗಳು ಬರ್ತಾರೆ. ಊಟಕ್ಕೆ ಯಾರು ಬರಲ್ಲ? ಡಿಕೆ ಶಿವಕುಮಾರ್ ಅವರು ಹಣೆಯಲ್ಲಿ ಬರ್ತಿದ್ರೆ ಸಿಎಂ ಆಗ್ತಾರೆ ಅಂತ. ಎಲ್ಲದಕ್ಕೂ ಹಣೆ ಬರಾನೇ. ಶಿವಕುಮಾರ್ ಒಂದು ಅವಕಾಶ ಇದೆ. ಶಿವಕುಮಾರ್ ಶ್ರಮಕ್ಕೆ, ಹೋರಾಟಕ್ಕೆ ಒಂದು ಫಲ ಸಿಗುತ್ತೆ ಅಂತ ನಾವೆಲ್ಲರೂ ಕೂಡ ಒಂದು ವಿಶ್ವಾಸವನ್ನ ಹೈಕಮಾಂಡ್ ಎಲ್ಲ ಹೇಳಿದ್ದೀವಿ. ಹೈಕಮಾಂಡ್ ತೀರ್ಮಾನ ಸಂಕ್ರಾಂತಿ ತನಕ ಕಾಯ್ಬೇಕಾ? ಅಧಿವೇಶನ ಮುಗಿದ ತಕ್ಷಣನೇ ಆಗ್ಬೋದು? ಆಗ್ತಾರೆ, ಅಧಿವೇಶನ ಆದ್ಮೇಲೆ ಆಗ್ತಾರೆ. ನಂಬರ್ ಗೇಮ್ಗೆ ಹೈಕಮಾಂಡ್ ಮಣೆ ಹಾಕುತ್ತಾ ಅಥವಾ ಹೈಕಮಾಂಡ್ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ತಾರೆ? ವರಿಷ್ಠರು ಒಂದು ಅಂತಿಮವಾದಂಥ ತೀರ್ಮಾನ, ಇಲ್ಲಿ ನಂಬರ್ಸ್ ಅಲ್ಲ, ಒಂದು ತೀರ್ಮಾನ, ಒಂದು ಬದ್ಧತೆಗೆ ನಾವೆಲ್ಲರೂ ಕೂಡ ಇರಬೇಕಾಗ್ತದೆ. ನಾನು ಏನು ಹೇಳಬೇಕು ಹೇಳಾಗಿದೆ, ಮತ್ತೆ ನನ್ನ ಹೇಳಿಕೆಗೆ ಬೇರೆಯವ್ರು ಏನು ಹೇಳಿದ್ರೆ ಅದಕ್ಕೆ ನಾನು ಮತ್ತೆ ಪ್ರತಿಕ್ರಿಯೆ ಕೊಡ್ತೀನಿ. ಅದು ನಾನೇನು ಮಾಡೋಕ್ಕಾಗಿತ್ತು ರೀ? ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲ MLAಗಳು ಅಥವಾ ಮಿನಿಸ್ಟರ್ಗಳು ಒಂದು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾನು ಏನು ಹೇಳಿ ಮಾಡೋಕ್ಕಾಗ್ತದೆ? ಅದಕ್ಕೆಲ್ಲ ಸೊ ಡಿಕೆ ಡಿನ್ನರ್ ಪಾಲಿಟಿಕ್ಸ್ ಏನು? ಸಿಎಂ ನೀವೇ ಆಗಿ ಹೊಸ ಸಂಪ್ರದಾಯಕ್ಕೆ ನಾಂದಿಯನ್ನ ಹಾಡಿ ಅಂತ ಹೇಳಿ, ಅಗತ್ಯ ಬಿದ್ದರೆ ಹೈಕಮಾಂಡ್ ಭೇಟಿಗೆ ಹೋಗ್ತೀವಿ, ಈ ಬಗ್ಗೆ ಹೈಕಮಾಂಡ್ಗೆ ಮನವಿಯನ್ನ ಮಾಡ್ಕೊಳ್ತೀವಿ. ಡಿಕೆ ಶಿವಕುಮಾರ್ಗೆ ಕೆಲ ಶಾಸಕರು ಒತ್ತಾಯವನ್ನ ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೂ ಒಂದು ಸ್ವಾರ್ಥತೆ ಇದ್ದೇ ಇರುತ್ತೆ. ನೀವಾದ್ರೆ ನಮಗೊಂದು ಮಂತ್ರಿ ಸ್ಥಾನ ಸಿಗ್ಬೋದು, ಯಾವುದೋ ಒಂದು ಪೊಸಿಷನ್ ಸಿಗಬಹುದು ಅನ್ನುವಂಥ ಲೆಕ್ಕಾಚಾರ. ಇನ್ನು ಯತೀಂದ್ರ ವಿರುದ್ಧ ಡಿಕೆ ಬಣ ಕೆಂಡಕಾರಿರೋದು. ಯತೀಂದ್ರ ಹೇಳಿಕೆ ಕೊಡ್ತಾನೆ ಇದ್ದಾರೆ, ಪಕ್ಷದ ಶಿಸ್ತನ್ನ ಮೀರ್ತಾ ಇದ್ದಾರೆ. ಸಿಎಂ ಡಿಸಿಎಂ ಒಗ್ಗಟ್ಟು ಪ್ರದರ್ಶಿಸಿದ್ರು ಕೂಡ ಪದೇ ಪದೇ ಈ ಮಾತನ್ನೇ ಯತೀಂದ್ರ ಅವರು ಆಡ್ತಾ ಇದ್ದಾರೆ ಅನ್ನುವಂತಹ ಆಕ್ರೋಶ ಅವರದ್ದು. ನಾವು ನಿಮ್ಮ ಪರ ಮಾತನಾಡಿದಾಗ ನಮಗೆ ನೋಟಿಸ್ ಅನ್ನ ಕೊಟ್ರಿ, ಯತೀಂದ್ರ ಪದೇ ಪದೇ ಮಾತಾಡ್ತಾರೆ, ಹೈಕಮಾಂಡ್ ಯಾಕೆ ಮೌನ ವಹಿಸಿದೆ, ಅದಕ್ಕೆ ಬಾಯಿ ಮುಚ್ಕೊಂಡಿರಿ ಅಂತ ಯಾಕೆ ಹೇಳಲ್ಲ ಅಂತ ಅವರದ್ದು. ಯತೀಂದ್ರ ಹೇಳಿಕೆಗೆ ಹೈಕಮಾಂಡ್ ಕಡಿವಾಣ ಹಾಕ್ತಿದ್ರೆ ನಾವು ಕೂಡ ಮಾತನಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆ. ಸಿಎಂ ಪುತ್ರ ಅನ್ನೋ ಮಾತ್ರಕ್ಕೆ ಪಕ್ಷದ ಆದೇಶ ಉಲ್ಲಂಘನೆ ಸರಿನಾ ಅನ್ನುವಂಥ ಪ್ರಶ್ನೆ. ಯತೀಂದ್ರಗೆ ನೋಟಿಸ್ ಕೊಡಬೇಕು, ಡಿಕೆಗೆ ಕೆಲ ಶಾಸಕರು ಒತ್ತಡವನ್ನ ಹೇರಿದ್ದಾರಂತೆ. ಅವ್ರಿಗೆ ನೋಟಿಸ್ ಕೊಡುವಂಥ ಪರಿಸ್ಥಿತಿಯಲ್ಲಿ ಅವರಿದ್ದಾರಾ ಏನು ಅಂತ ಹೇಳಿ. ಇನ್ನು ಆಪ್ತರಿಗೆ ಡಿಕೆ ಶಿವಕುಮಾರ್ ಸಂದೇಶ ಏನು? ಯಾರೇನು ಬೇಕಾದರೂ ಮಾತಾಡಲಿ, ನೀವು ಸ್ವಲ್ಪ ಸುಮ್ಮನಿರ್ರಪ್ಪ. ಮುಂದಿನ ವಾರ ದೆಹಲಿಗೆ ಹೋಗ್ತೀನಿ, ನನ್ನ ಹಕ್ಕು ನಾನು ಮಂಡಿಸ್ತೀನಿ. ಬೇರೆ ಯಾವುದಕ್ಕೂ ಕೂಡ ಯಾರು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಯಾರಿಗೂ ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ, ನೀವು ಇಷ್ಟು ಕೆಲಸ ಮಾಡಿದರೆ ಸಾಕು ಅಂತ ಅವರದ್ದು ಅವರ ಹತ್ರ ಸಂದೇಶ. ಅರುಣ್, ಈಗ ಡಿನ್ನರ್ ಪಾಲಿಟಿಕ್ಸ್ ಅಥವಾ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಏನು ನಡೀತಾ ಇದೆ, ಈಗ ಇದನ್ನ ಡಿಕೆ ಶಕ್ತಿ ಪ್ರದರ್ಶನ ಬಣದ ಒಂದು ಡಿನ್ನರ್ ಪಾಲಿಟಿಕ್ಸ್ ಅಂತ ಬಿಂಬಿಸ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಇದರಲ್ಲಿ ಸಿದ್ದರಾಮಯ್ಯನವರ ಪರವಾಗಿರೋರು ಇದ್ದಾರಲ್ಲ. ಆದ್ರೆ ಡಿಕೆ ಶಿವಕುಮಾರ್ ಅವ್ರು ಏನ್ ಮಾಡಿದ್ರು ಕೂಡ ಬಹಳ ಕಾರಣ ಲೆಕ್ಕಾಚಾರ ಇಟ್ಟೆ ಮಾಡ್ತಾರೆ. ಇದರಲ್ಲಿ ಏನ್ ಕಾರಣ ಆಗಿರ್ಬೋದು? ಸಿದ್ದರಾಮಯ್ಯ ಬಣದವ್ರನ್ನೂ ಕೂಡ ಕರೆಸಿ ಮಾಡೋದನ್ನ ಗಮನಿಸ್ತಾ ಇದ್ರೆ ಇದರಲ್ಲಿ ಒಂದು ಡಿಕೆ ಅವರು ಹೋಗಿ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿರೋದ್ರು ಒಂದ್ ಕಡೆಗೆ ಇಡೋಣ. ಡಿನ್ನರ್ ಮೀಟಿಂಗ್ ಮಾಡೋ ಪರಿಸ್ಥಿತಿಗೆ ಯಾಕೆ ಬಂತು? ಯತೀಂದ್ರ ಅವರ ಹೇಳಿಕೆ ಟ್ರಿಗರ್ ಆಗಿದೆ. ಹೂ ಇಸ್ ಯತೀಂದ್ರ? MLC ಸಿದ್ದರಾಮಯ್ಯನವರ ಮಗ. ಎಸ್, MLC ಅನ್ನೋದಾಗಿದ್ದಿದ್ರೆ ಅದಕ್ಕೆ ಬಗ್ಗೆ ಎಷ್ಟೊಂದು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಯಾರೋ ಒಬ್ಬರು ಮಾತಾಡಿದರೆ ಹೋಗ್ಲಿ ಅಂತ ಹೇಳಿ. ಇದು ಸಿದ್ದರಾಮಯ್ಯನವರ ಮಗ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ವೇಟೇಜ್ ಜಾಸ್ತಿ ಆಗ್ತಾ ಇದೆ.
ಯತೀಂದ್ರ ಅವ್ರು ಫಸ್ಟ್ ಟೈಮ್ ಹಿಂಗೆ ಹೇಳ್ತಾ ಇರೋದು ರೀಸೆಂಟ್ ಡೇಸ್ ಅಲ್ಲಿ ಅದು ಹೌದು. ಅಲ್ಲ, ಇದು ಹೇಳ್ತಾ ಇರುವಂತದ್ದು ಒಂದೇ ಸಲ ಹೇಳಿಲ್ಲ, ಹೈಕಮಾಂಡ್ ಸ್ಪಷ್ಟಪಡಿಸಿದೆ ಅಂತ ಅವ್ರು ಹೇಳೋದು. ಪದೇ ಪದೇ ರಿಪೀಟೆಡ್ಲಿ ಹೇಳ್ತಾ ಇದ್ದಾರೆ. ಹಿಂಗೆ ಹೇಳಬೇಕಾದ್ರೆ ಸಿದ್ದರಾಮಯ್ಯನವರ ಮಾತುಗಳನ್ನ ಮೀರಿ ಯತೀಂದ್ರ ಅವ್ರು ಹೀಗೆ ಮಾತನಾಡಕ್ ಸಾಧ್ಯನಾ? ತಂದೆಯ ಮಾತನ್ನ ಮೀರಿ ಯತೀಂದ್ರ ಅವರು ಪದೇ ಈ ವಿಚಾರದಲ್ಲಿ ಮಾತನಾಡಕ್ ಸಾಧ್ಯ ಆಗತ್ತಾ? ಇರ್ಬೋದಲ್ಲ. ಸಿದ್ದರಾಮಯ್ಯನವರ ಅಭಯ ಇಲ್ಲದೇನೆ ಯತೀಂದ್ರ ಅವರು ಮಾತನಾಡಕ್ ಸಾಧ್ಯನೇ ಇಲ್ಲ ವಿಚಾರದಲ್ಲಿ. ಹಾಗಿದ್ದಾಗ ಉಳಿದವರು ಕೂಡ ಅವ್ರ ಪರವಾಗಿ ನಿಲ್ಕೊಳ್ತಾ ಇದ್ರು. ಅಲ್ಲೇ ಸಿದ್ದರಾಮಯ್ಯ ಇರೋದು. ಒಬ್ರು ಇಲ್ಲ, ನಾನು ಹೈಕಮಾಂಡ್ ಏನ್ ಹೇಳ್ತೀನೋ ಅದು ಅನ್ನತ್ತೆ. ಎಕ್ಸಾಕ್ಟ್ಲಿ ದ ಪಾಯಿಂಟ್. ಅಲ್ಲೇ ಇರೋದು ಮಾತು. ಯಾಕೆ ಅಂತ ಹೇಳ್ತೀನಿ. ಯತೀಂದ್ರ ಅವರು ಈ ವಿಚಾರದಲ್ಲಿ ಇಡ್ತಾ ಇರುವಂತ ಹೆಜ್ಜೆ ಏನಿದೆ, ಸಿದ್ದರಾಮಯ್ಯನವ್ರು ಬಾಯಿ ಮುಚ್ಕೊಂಡಿರು ಅಂದ್ರೆ ಬಾಯಿ ಮುಚ್ಕೊಂಡಿರ್ಬೇಕಾಗಿತ್ತು. ಹೌದು. ಆದ್ರೆ ಯತೀಂದ್ರ ಅವ್ರು ಹಂಗಿಲ್ಲ. ಸಿದ್ದರಾಮಯ್ಯನವರು ಹಂಗೆ ಹೇಳಿಲ್ಲ ಅಂತ ಕಾಣಿಸುತ್ತೆ ಈ ವಿಚಾರದಲ್ಲಿ. ಹಂಗೆ ಹೇಳಿದ್ದಿದ್ರೆ ಯತೀಂದ್ರ ಅವರು ಪದೇ ನನ್ನ ತಂದೆ 5 ವರ್ಷ ಸಿಎಂ ಅನ್ನುವಂಥ ವಿಚಾರವನ್ನ ಪುನರುಚ್ಚರಿಸ್ತಾ ಇರಲಿಲ್ಲ. ಸೊ ಇಲ್ಲಿ ಸಿದ್ದರಾಮಯ್ಯನವರ ಅಭಯ ಇಲ್ಲದೆ ಯತೀಂದ್ರ ಅವರು ಈ ರೀತಿಯಾಗಿ ಮಾತನಾಡ್ತಾ ಇಲ್ಲ. ಓಕೆ, ಅದು ಒಂದು ರೀತಿ. ಇನ್ನೊಂದು ಕಡೆಗೆ ನಾವು ಯತೀಂದ್ರ ಅವ್ರನ್ನ ಹಿಂಗೆ ಹೇಳ್ತಾ ಇದಾರಲ್ಲ, ಇವ್ರನ್ನ ಪೆದ್ರ ಅಂತ ಅನ್ಕೊಳ್ಬೋದೇನೋ. ಯಾವ ರೀತಿಯಾಗಿ ಪೆದ್ರ ಅನ್ಕೊಳ್ತಾರೆ, ಅವರಂತ ದೊಡ್ಡ ಪೆದ್ರು ಇನ್ನೊಬ್ರು ಇಲ್ಲ. ಅತ್ಯಂತ ಚಾಣಾಕ್ಷತನದಿಂದ ರಾಜಕೀಯದಲ್ಲಿ ಹೆಜ್ಜೆಯನ್ನ ಇಡ್ತಾ ಇರುವಂಥದ್ದು ಯತೀಂದ್ರ. ಹೇಗೆ ಅನ್ನೋದನ್ನ ಹೇಳ್ತೀನಿ. ಟ್ರ್ಯಾಪ್ ನೋಡಿ, ಅನ್ನ ಬೆಂದಿದೆ ಇಲ್ಲೋ ಅಂತ ನೋಡಕ್ಕೆ ಒಂದು ಅನ್ನದ ಅಗಳನ್ನ ನೋಡಿದ್ರೆ ಅನ್ನ ಬೆಂದಿದೆಯಲ್ಲೋ ಗೊತ್ತಾಗುತ್ತೆ. ಹಾಗೆ ಒಂದು ಚಿರತೆ ಎಲ್ಲೋ ಓಡಾಡ್ತಾ ಇದೆ ಅಂದ್ರೆ ಅದರ ಹೆಜ್ಜೆ ಗುರುತುಗಳನ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನಿಮಗೆ ಒಂದು ಹುಲಿ ಅಥವಾ ಒಂದು ಚಿರತೆ ಹೆಜ್ಜೆ ಗುರುತನ್ನ ನೋಡಿದಾಗ ಇಲ್ಲಿ 1 ಇದೆಯಾ ಅಥವಾ 2 ಇದೆಯಾ ಅನ್ನೋದನ್ನ ಗೊತ್ತಾಗ್ಬಿಡುತ್ತೆ. ಅದರ ಆಧಾರದ ಮೇಲೆ ನೀವು ಬೋನ್ ಇಡುವಂಥದ್ದನ್ನೆಲ್ಲ ನೋಡ್ಕೊಳ್ತೀರಾ. ಇಲ್ಲಿ DK ಶಿವಕುಮಾರ್ ಅವರ ಜೊತೆಗೆ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕಾಗಿತ್ತು. ಬೆಂಗಳೂರಿನಲ್ಲಿ ಆಗಿದ್ದಿದ್ರೆ ಇಷ್ಟೊಂದು ಜನ ಸೇರುವಂತ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಅಧಿವೇಶನದ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದು ಬಲೆಯನ್ನ ಹಾಕಿ ನೋಡೋಣ ಎಷ್ಟು ಮೀನುಗಳು ಬೀಳ್ತಾವೆ ಅನ್ನುವಂಥದ್ರ ಬಗ್ಗೆ ಯೋಚನೆಯನ್ನ ಮಾಡಿಕೊಂಡು ಯತೀಂದ್ರ ಅವರು ಒಂದು ಬಲೆಯನ್ನ ಹಾಕಿದಂಗಿದೆ. ಟ್ರ್ಯಾಪ್, ಲಿಟರಲ್ ಇಟ್ಸ್ ಎ ಟ್ರ್ಯಾಪ್. ಅಲ್ಲ, ಇದನ್ನ ಆಯೋಜನೆ ಮಾಡಿದ್ದು DK ಅವರ ಪರವಾಗಿ, DK ಕಡೆಯವರು. ಎಕ್ಸಾಕ್ಟ್ಲಿ, ಅದನ್ನೇ ಬರ್ತಾ ಇದ್ದೀನಿ. ಈ ಟ್ರ್ಯಾಪ್ ಅನ್ನ ಯಾವ ರೀತಿಯಾಗಿ ಯತೀಂದ್ರ ಅವರು ಹಾಕಿದ್ರಂದ್ರೆ, ಇಲ್ಲಿಯವರೆಗೂ ಇದ್ದಂಥದ್ದು ಒಂದು, DK ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಅವ್ರ ಆಪ್ತರು ಒಂದಿಷ್ಟು ಜನ ಅಲ್ಲಿ ಇಲ್ಲಿ ಹೇಳ್ಕೊಂಡು ಒಂದು 4-5 ಜನ ದೆಹಲಿಗೆ ಹೋಗಿದ್ರು, ಒಂದು 10-12 ಜನ ಮುಗಿಸ್ಕೊಂಡು ಬಂದಿದ್ರು. ಆದ್ರೆ ನಿಜವಾಗಿಯೂ ಕೂಡ ನಂಬರ್ಸ್ ಬೇಕಲ್ವಾ? ಎಷ್ಟು ಜನ DK ಶಿವಕುಮಾರ್ ಅವರ ಜೊತೆಗಿದ್ದಾರೆ, ಎಷ್ಟು ಜನ ಅವರ ಬೆಂಬಲವಾಗಿ ನಿಂತ್ಕೊಳ್ತಾ ಇದ್ದಾರೆ ಅನ್ನುವಂಥ ನಂಬರ್ಸ್, ಫಿಗರ್ಸ್ ಬೇಕಾಗಿದ್ದು. ಆ ನಿಟ್ಟಿನಲ್ಲಿ ಹಾಕಿರುವಂತ ಬಲೆಗೋಸ್ಕರ ಈ ಟ್ರ್ಯಾಪ್ ನಲ್ಲಿ DK ಶಿವಕುಮಾರ್ ಅವರ ಆಪ್ತರಲ್ಲಿ ಗುರುತಿಸಿಕೊಂಡವರು, ಇನ್ಕ್ಲೂಡಿಂಗ್ DK ಶಿವಕುಮಾರ್ ಅವರ ಸಹೋದರ ಕೂಡ ಇದರಲ್ಲಿ ಟ್ರ್ಯಾಪ್ ಅಲ್ಲಿ ಬಿದ್ದರು. ಆ ಟ್ರ್ಯಾಪಿನ ಪರಿಣಾಮವಾಗಿನೇ ಡಿನ್ನರ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಿಕೊಂಡ್ರು. ಎಷ್ಟು ಜನ ಅದರಲ್ಲಿ ಸೇರಿದ್ರು ಅನ್ನುವಂತ ಲೆಕ್ಕ ಬೇಕಾಗಿತ್ತು. ಆ ಲೆಕ್ಕ ಕರೆಕ್ಟ್ ಆಗಿ ಯತೀಂದ್ರ ಅವರು. ಅಲ್ಲಿರೋರು ಅಷ್ಟೇ ಜನ DK ಪರವಾಗಿರ್ತಾರೆ ಅಥವಾ ಇರೋದು ಇಲ್ಲ ಅಂತ ಹೇಳಕ್ ಹೇಗಾಗುತ್ತೆ? ಈಗ ನಾವು ಹೇಳಲಿಲ್ವಾ, ಈಗ 5 ಸಚಿವರು, 40 ಶಾಸಕರು, ಇನ್ನೊಂದಿಬ್ಬರು ಜನ, ಮಗದೊಂದಿಷ್ಟು ಜನ, ಈ ಲೆಕ್ಕಗಳ ವಿಚಾರದಲ್ಲಿ ಶ್ರೀನಿವಾಸ್ ಮಾನೆ ಇವರೆಲ್ಲ ಯಾರು ಬಣ್ಣದವರು? ನಿಮ್ಗೆ ಅದನ್ನೇ ಹೇಳ್ತಾ ಇರೋದು ನಾನು. ಕೆಲವು ಬಣಗಳಲ್ಲಿ ಗುರುತಿಸಿಕೊಂಡಾಗ ಕೆಲವರು ತಟಸ್ಥವಾಗಿರುವಂತ ಮನಸ್ಥಿತಿಯಲ್ಲಿದ್ದಾರಲ್ಲ, ಆ ಮನಸ್ಥಿತಿಯಲ್ಲಿರುವಂಥವ್ರು ಹೈಕಮಾಂಡ್ ಪರವಾಗಿ ಅನ್ನುವಂಥವ್ರು ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ಈ ಟ್ರ್ಯಾಪ್ ಅಲ್ಲಿ ಬಿದ್ದಿರುವಂಥವ್ರು ಏನಿದ್ದಾರೆ, DK ಶಿವಕುಮಾರ್ ಅವರು ಯಾರ್ಯಾರು ಇದ್ದಾರೆ ಏನು ಅನ್ನುವಂಥದ್ದು ನೋಡೋಣ. ಯತೀಂದ್ರ ಅವರ ಪ್ರಯೋಗ ಏನಿತ್ತು, ಮೀಟಿಂಗ್ ಮಾಡೋ ಮೂಲಕವಾಗಿ ಅದರಲ್ಲಿ ಬಿದ್ದರು. ಈಗ ಒಂದು ನಂಬರ್ ಸಿಗ್ತಾ ಇದೆ. ಈ ನಂಬರ್ ಮೂಲಕವಾಗಿ ಮುಂದೇನು, ಈ ಮೀಟಿಂಗ್ ಮಾಡಿದಂಥವರ ಪರಿಸ್ಥಿತಿಯಲ್ಲಿ ಒಂದು ಹೇಳಿಬಿಡ್ತೀನಿ. ಸಿದ್ದರಾಮಯ್ಯನವ್ರ ಬದಲಾವಣೆ ಆದರೆ ಇವರೊಂದು ಜಾಕ್ಪಾಟ್ ಹೊಡೆದಂಗೆ. ಯಾರೆಲ್ಲ ಮೀಟಿಂಗ್ ಅಲ್ಲಿ ಭಾಗಿಯಾಗಿದ್ರು, ಯಾರೆಲ್ಲ DK ಶಿವಕುಮಾರ್ ಅವ್ರ ಜೊತೆ ಗುರುಸ್ಕೊಂಡಿದ್ದಾರೆ. ಬದಲಾವಣೆ ಆಗದೇ ಇದ್ರೆ ಅದರ ನಷ್ಟವನ್ನು ಅನುಭವಿಸಬೇಕಾಗತ್ತೆ, ಅವರ ಕ್ಷೇತ್ರದಲ್ಲೂ ಅನುಭವಿಸಬೇಕಾಗತ್ತೆ. ಯತೀಂದ್ರ ಅವರು ಇನ್ನೊಂದು ಮೆಸೇಜ್ ಅನ್ನ ಏನ್ ಕೊಡ್ತಾ ಇದ್ದಾರೆ ಈ ಮೂಲಕವಾಗಿ, ಪದೇ. ಇದು ಒಂದು ಪಾರ್ಟ್, ಏನು ಟ್ರ್ಯಾಪ್ ಮಾಡಿದ್ದು. ಎರಡನೇ ಪಾರ್ಟ್, ಅಹಿಂದ ಅನ್ನುವಂಥದ್ದನ್ನ ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದ್ದಾರೆ ಅಹಿಂದ ವರ್ಗಕ್ಕೆ, ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತ ವರ್ಗಕ್ಕೆ. ಸಿದ್ದರಾಮಯ್ಯನವರನ್ನ ಇಳಿಸುವಂತ ಪರಿಸ್ಥಿತಿ ಬರುತ್ತೆ. ಅಲರ್ಟ್, ಇಟ್ಸ್ ಎ ಮೆಸೇಜ್, ಅಲರ್ಟ್. ಸೊ ಹಾಗಾಗಿ ಇನ್ನುಳಿದಂಥವ್ರು ಯಾರು ಮಾತನಾಡ್ತಾ ಇಲ್ಲ. ಇನ್ನುಳಿದಂಥವ್ರು ಯಾರಾದ್ರೂ ಮಾತನಾಡಿದ್ರೆ ನೋಟಿಸ್ ಹೋಗುತ್ತೆ. ಯತೀಂದ್ರ ಅವರು ಮಾತನಾಡಿದ್ರೆ ನೋಟಿಸ್ ಹೋಗೋದಿಲ್ಲ. ಸೊ ಆ ವಿಚಾರದಲ್ಲಿ ಆ ಶಕ್ತಿಯನ್ನ ಇಟ್ಕೊಂಡು ಈ ಪದೇ ಹೇಳಿಕೆಗಳನ್ನ ಕೊಡೋ ಮೂಲಕವಾಗಿ ಅಹಿಂದ ವರ್ಗಗಳನ್ನ ಬಡಿದೆಬ್ಬಿಸುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ ಯತೀಂದ್ರ ಅವರು, ಅಹಿಂದ ಅನ್ನುವಂಥ ವಿಚಾರದಲ್ಲಿ.
ಹಾಗಿದ್ದಾಗ ಆರಂಭ ಮಾಡಿದ್ದೇನು? ಡಿ ಕೆ ಶಿವಕುಮಾರ್ ಅವರ ಆಪ್ತರ ಎಲ್ಲ ಸೇರ್ಕೊಂಡ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರೇ ಮುಂದಿನ ಸಿಎಂ ಅಂತ ಹೇಳಿ ಇಲ್ಲ. ಫಸ್ಟ್ ಶುರು ಮಾಡಿದ್ಯಾರು? ಎಂ ಬಿ ಪಾಟೀಲ್ ಅವರು. ಮೈಸೂರಿಗೆ ಹೋಗ್ತಾರೆ, ಹೋಗಿ ಬಂದ ನಂತರ ಇಮಿಡಿಯೇಟ್ ಆಗಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಮೊದಲನೇದಾಗಿ ಸಿದ್ದರಾಮಯ್ಯನವರು 5 ವರ್ಷಗಳವರೆಗೂ ಕೂಡ ಸಿಎಂ ಆಗಿರ್ತಾರೆ ಅಂತ ಹೇಳಿ. ಯಾಕೆ ಅಂತಂದ್ರೆ ಅದೇ ಹೇಳದ್ನಲ್ಲ, ಅನ್ನ ಬೆಂದಿದೆಯೋ ಇಲ್ಲೋ ಅಂತ ನೋಡಕ್ಕೆ. ಅದನ್ನ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಬಡದೆಬ್ಸಿದ್ರು, ಹಿಂಗೆ ಟಚ್ ಮಾಡಿದ್ರು. ಅಲ್ಲಿಗೆ ಶುರು ಆಯ್ತು ಡಿ ಕೆ ಶಿವಕುಮಾರ್ ಅವರ ಆಪ್ತರು. ಡಿ ಕೆ ಶಿವಕುಮಾರ್ ಏನಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಲ್ಲ, ಆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಅಲ್ಲಿ ಮಾಡಿದ್ರು. ಇದರ ಜೊತೆಗೆ ಇನ್ನೊಂದು ಪಾಯಿಂಟ್ ಕೂಡ ಇದೆ. ಲೀಡರ್ಶಿಪ್ ಅನ್ನ ಹೊಸದಾಗಿ ಸಿದ್ದರಾಮಯ್ಯನವರು ಬಿಲ್ಡ್ ಮಾಡೋಂಗೆ ಕಾಣಿಸ್ತಾ ಇದೆ. ಅಹಿಂದ ವರ್ಗದ ನನ್ನ ಜೊತೆಗೆ ಏನು ಸಪೋರ್ಟ್ ಇದೆ ಅದು ನನ್ನ ಮಗನ ಜೊತೆಗೂ ಇರಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಯತೀಂದ್ರ ಅವರನ್ನ ಮುಂದೆ ಬಿಟ್ಟು ಈ ಥರ ಮಾತನಾಡಿಸೋ ರೀತಿಯಲ್ಲಿ ಇದೆ. ನಾನು ಹೇಳಿದ್ರು ಕೂಡ ನನ್ನ ಮಗನ ಜೊತೆಗೆ ನೀವು ನಿಂತ್ಕೊಳ್ಬೇಕು ಅನ್ನೋದು, ಅದು ಮೆಸೇಜ್ ಇಲ್ಲಿ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯನವರ ಜೊತೆಗೆ ನಿಂತ ಹಾಗೇನೆ ಯತೀಂದ್ರ ಪರವಾಗಿ ನಿಲ್ತಾರ ಅನ್ನೋದು ಆ ಪ್ರಶ್ನೆನೂ ಇದ್ದೇ ಇರುತ್ತೆ. ವಾಟ್ ಎವರ್, ಈಗ ಯಡಿಯೂರಪ್ಪನವರ ವಿಚಾರದಲ್ಲಿ ನಿಂತ್ಕೊಂಡಿರುವಂತವ್ರು ವಿಜೇಂದ್ರ ಅವ್ರ ಜೊತೆಗೆ ನಿಂತ್ಕೊಳ್ತಾರ ಅನ್ನುವಂತ ಪ್ರಶ್ನೆ ಬರುತ್ತೆ. ಹಾಗೆ ಕುಮಾರಸ್ವಾಮಿ ಅವ್ರ ಜೊತೆಗೆ ದೇವೇಗೌಡರ ಜೊತೆಗೆ ನಿಂತ್ಕೊಂಡವ್ರು ಕುಮಾರಸ್ವಾಮಿ ಅವ್ರ ಜೊತೆಗೆ ನಿಂತ್ಕೊಂಡ್ರ, ಕುಮಾರಸ್ವಾಮಿ ಅವ್ರ ಜೊತೆಗೆ ನಿಂತ್ಕೊಂಡವರು ನಿಖಿಲ್ ಜೊತೆಗೆ ನಿಂತ್ಕೊಂಡ್ರ, ಈ ಪ್ರಶ್ನೆಗಳು ಒಂದಾದ ನಂತರ ಒಂದು ಬರುತ್ತೆ. ಅದನ್ನು ಹೇಗೆ ಬಿಲ್ಡ್ ಮಾಡ್ಕೊಳ್ತಾರೆ, ಅವರ ತಂದೆ ಅದನ್ನು ಹೇಗೆ ಹಾಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಈಗ ಸಿದ್ದರಾಮಯ್ಯನವರು ಆ ವಿಚಾರದಲ್ಲಿ ಹೆಜ್ಜೆಯನ್ನ ಹಾಕ್ತಾ ಇರೋ ಕಾಣಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ಮುಂದೆ ಬಿಟ್ಟಿದ್ದಾರೆ, ಗೋ ಹೆಡ್ ಅಂತ ಹೇಳಿ. ಓಕೆ, ಇನ್ನು ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಮಧ್ಯೆ ನಾಳೆ ದೆಹಲಿಗೆ ಸಿಎಂ ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಹೋಗ್ತಾರೆ. ಓಟ್ ಚೋರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇದರ ಮಧ್ಯೆ ಸುಮಾರು 25ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ತೆರಳುತ್ತಾ ಇದ್ದು ಎಐಸಿಸಿ ನಾಯಕರ ಭೇಟಿಗೆ ಆಲೋಚನೆ ಮಾಡಿದ್ದಾರೆ. ಆದರೆ ನನ್ನ ಹಿಂದೆ ಯಾರು ಬರೋದು ಬೇಡ, ಯಾವ ಪ್ರದರ್ಶನವೂ ಬೇಡ ಅಂತ ಡಿಕೆ ಹೇಳಿದ್ದಾರೆ. ಯತೀಂದ್ರ ಹೇಳಿಕೆಗೆ ಅಸಮಾಧಾನ ವ್ಯಕ್ತಪಡಿಸಿರುವ ಮಾಗಡಿ ಬಾಲಕೃಷ್ಣ ಬಹಿರಂಗ ಹೇಳಿಕೆಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅಂತ ಪ್ರಶ್ನೆ ಎತ್ತಿದ್ರು. ಈ ಮಧ್ಯೆ ಡಿಕೆಶಿ ಬಣ ಸಂಕ್ರಾಂತಿವರೆಗೆ ಡೆಡ್ಲೈನ್ ಹಾಕಿಕೊಂಡಿದ್ದು ಬಹಿರಂಗ ಹೇಳಿಕೆ ನೀಡದಿರಲು ನಿರ್ಧರಿಸಿದ್ದಾರೆ. ಯಾವ ಬಲನೂ ಪ್ರದರ್ಶನ ಮಾಡೋದಿಲ್ಲ. ನನಗೆ ಯಾರು ನನ್ನ ಹಿಂದೆ ಬರೋದು ಬೇಡ, ಅವಶ್ಯಕತೆ ಇಲ್ಲ. ನನ್ನ ಪರವಾಗಿ ಯಾರು ಮಾತಾಡೋದು ಬೇಡ. 140 ಜನನು ನಾವೆಲ್ಲ ಒಂದು, ನಾನು ಸಿಎಂ ಎಲ್ಲ ನಮ್ಗೆ ಒಂದೇ ಗುಂಪು. ನೀವು ಯಾವ ಗುಂಪಿಗೂ ನೀವು ಯಾವುದಕ್ಕೂ ಅವಕಾಶ ಮಾಡಿಕೊಡಕ್ ಹೋಗಬೇಡಿ, ಅವಶ್ಯಕತೆ ಇಲ್ಲ. ಎಲ್ಲರೂ ಊಟ ಮಾಡಿದ್ರು ಹೋದ್ರು ಅಷ್ಟೇ, ಅಲ್ಲೇನು ಬೇರೆ ಏನು ಚರ್ಚೆ ಆಗಲಿಲ್ಲ. ಒಂದು ಮನವಿ ಏನಂದ್ರೆ ಯತೀಂದ್ರ ಅವ್ರಿಗೆ ನೀವೆಲ್ಲ ಮಿನಿಮಮ್ ಕಾಮನ್ ಸೆನ್ಸ್ ಇರ್ಬೇಕು ಅಷ್ಟೇನೆ, ಇದೇನು ಒತ್ತಾಯ ಮಾಡೋ ಕೆಲಸ ಅಲ್ಲ. ಒಬ್ಬೊಬ್ರಿಗೂ ಒಂದೊಂದ್ಸರಿ ಹಿಂಗೆ ಇರ್ತದೆ, ದೊಡ್ಡವ್ರಿಗೂ ನ್ಯಾಯ ಸಣ್ಣವ್ರಿಗೂ ನ್ಯಾಯ ಇರ್ತದೆ, ಏನ್ ಮಾಡೋಕ್ಕಾಗಲ್ಲ. ನಾವು ಮಾಡಿದ್ರೆ ಅದು ಬಲಾತ್ಕಾರ ಅಂತ ಹೇಳಿ ಬಹಳ ಅದ್ಭುತವಾದಂತ ವಾಕ್ಯವನ್ನ ಇಕ್ಬಾಲ್ ಅವ್ರು ಹೇಳಿದ್ದಾರೆ ನಿಮಗೆ. ಜನವರಿಗೆ ಮಾತಾಡ್ತೀನಿ, ಪುನಃ ಕೇಳೋದ್ರಾಗ ಅರ್ಥ ಇಲ್ಲ. ನೀವು ಏನು ಹೇಳಿದ್ರು ಬಾಯ್ ತಪ್ಪು ಮಾತಾಡೋದಿಲ್ಲ. ಜನವರಿ ನಿಮ್ಗೆ ಉತ್ತರ ಕೊಡ್ತೀನಿ, ಜನವರಿವರೆಗೆ ಅವಕಾಶ ಮಾಡಿ. MLA ಗೆ ಓಟ್ ಇರುತ್ತೆ, ಮುಖ್ಯಮಂತ್ರಿಗೆ ಒಂದು ಓಟ್ ಹಾಕ್ಬೇಕಪ್ಪ ಅಂದ್ರೆ MLA ಇರ್ತದೆ, ನನಗಿದೆ. ನಾನು ಮಾತಾಡಿದ್ರು ಸ್ವಲ್ಪ ಅರ್ಥ ಇರ್ತದೆ. ಅಂತಂದ್ರೆ ನಾನು ಮಾತಾಡೋ ನೀವು ಅರ್ಥ ಮಾಡ್ಕೋಬೇಡ್ರಿ ಅಂದಮೇಲೆ MLC ಗೆ ಯಾಕೆ ಕನ್ಸಿಡರ್ ಮಾಡ್ತೀರಿ? ಅವ್ರದ್ದೇನು ಓಟ್ ಬೀಳುತ್ತಾ? ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ 1 ತಿಂಗಳು ಮೌನ ವ್ರತದಲ್ಲಿ ಇದೀನಿ ನಾನೀಗ. 1 ತಿಂಗಳಾದ್ಮೇಲೆ ಇದ್ರ ಬಗ್ಗೆ ಮಾತಾಡ್ತೀನಿ. ಅವರು ಮುಖ್ಯಮಂತ್ರಿಗಳ ಸುಪುತ್ರ, ನಮಗಿಂತ ನಿಮಗಿಂತ ಜವಾಬ್ದಾರಿ ಇರ್ತದೆ. ಅವ್ರಿಗೊಂದು ಸೋದರನಾಗಿ ಮನಪೂರ್ವಕವಾಗಿ ಹೇಳಬಲ್ಲೆ, ಅಧಿಕಾರದಲ್ಲಿದ್ದವರು ಯಾವಾಗಲೂ ಶಾಂತ ಸ್ವಭಾವದಿಂದ ಹೋಗಬೇಕು. ಇನ್ನೊಬ್ಬನ ರೊಚ್ಚಿಗೇಳಿಸೋ ಪದಗಳನ್ನು ಉಪಯೋಗಿಸಬಾರ್ದು, ಅದು ಯಾರಿಗೂ ಉಪಯೋಗ ಇಲ್ಲ. ಓಪನ್ ಆಗಿ ಹೇಳಿದ್ರಲ್ಲ, ಯಾರು ಏನೋ ಇದ್ರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದಾರೆ. ತಿರುಗಿ ಮಾತಾಡೋದು, ಈಗ ಮನೆಯಲ್ಲಿ ತುಂಟು ಮಕ್ಕಳು ಇರ್ತಾರೆ, ಒಳ್ಳೆ ಮಕ್ಕಳು ಇರ್ತಾರೆ. ನಾನು ಒಳ್ಳೆ ಮಗ, ಅದಕ್ಕೆ ಮಾತಾಡಲ್ಲ. ಓಕೆ, ಇನ್ನು ಜನವರಿವರೆಗೂ ಅಂತ ಹೇಳ್ತಾರೆ. ಜನವರಿವರೆಗೂ ಆಗೋದಾಗಿದ್ರೆ ಈ ರೀತಿ ಹೇಳಿಕೆನೇ ಕೊಡ್ತಿರಲಿಲ್ಲ, ಎಲ್ಲರೂ ಶಾಂತವಾಗ್ತಿದ್ರು. ಬಟ್ ಈ ಸುದ್ದಿಯನ್ನು ಹೀಟಲ್ಲಿ ಇಡಬೇಕು, ಆಗಾಗ್ಗೆ ಹೈಕಮಾಂಡ್ನ ಎಚ್ಚರಿಸ್ತಾನೇ ಇರಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಇಲ್ಲ ಅಂದ್ರೆ ಅವರು ಸೈಲೆಂಟ್ ಆಗಿಬಿಡ್ತಾರೆ ಅಂತ. ಬಹುಶಃ ಅದಕ್ಕೆ ಹೆಂಗೆ ಮಾಡ್ತಿದಾರ ಅಂತ. ನೋ ಡೌಟ್, ಅದರಲ್ಲಿ ಯಾವ ಅನುಮಾನ ಇಟ್ಕೊಳ್ಳೋಕೆ ಹೋಗ್ಬಿಡಿ. ಬಟ್ ನೀವು ನೋಡ್ಕೊಳ್ಳಿ, ಬಲಾತ್ಕಾರ ಚಮತ್ಕಾರ ಅನ್ನುವಂಥ ಮಾತುಗಳನ್ನೇನು ಹೇಳ್ತಾ ಇದ್ದಾರೆ ಇಕ್ಬಾಲ್ ಹುಸೇನು ಮತ್ತು ಡಿ ಕೆ ಶಿವಕುಮಾರ್ ಟೀಮ್ನಲ್ಲಿರುವಂಥವ್ರು ಮಾತನಾಡ್ತಾ ಇರೋದನ್ನು ನೋಡಿದಾಗ ಇದೇ ಆ ಕಡೆಗೂ ಬೇಕಾಗಿದ್ದು, ಇದೇ ಆ ಸೈಡು ಬೇಕಾಗಿದ್ದು. ನೀವು ಇಡೀ ಅಬ್ಸರ್ವ್ ಮಾಡ್ಕೊಳ್ಳಿ ದಿವ್ಯಾ, ಇಲ್ಲಿಯವರೆಗೂ ಯತೀಂದ್ರ ಅವರು ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟ ನಂತರ ಎಲ್ಲಾದರೂ ಒಂದು ಕಡೆಗೆ ಸಿದ್ದರಾಮಯ್ಯನವರು ಯತೀಂದ್ರ ಅವರ ವಿಚಾರದಲ್ಲಿ ಆಕ್ರೋಶಭರಿತವಾಗಿ ಮಾತನಾಡಿದ್ರ, ರಿಯಾಕ್ಟ್ ಮಾಡಿದ್ರ? ಸೊ ಹಾಗಾಗಿನೇ ನಾನು ಹೇಳಿದ್ದು, ಇದರಲ್ಲಿ ಕಾಣಿಸ್ತಾ ಇರೋದು ಮೇಲ್ನೋಟಕ್ಕೆ ಹೇಗೆ ಅಂತಂದ್ರೆ ಸಿದ್ದರಾಮಯ್ಯನವರು ಸೂತ್ರಧಾರಿಯಾಗಿ ನಿಂತ್ಕೊಂಡ್ಬಿಟ್ಟು ಪಾತ್ರಧಾರಿಯನ್ನಾಗಿ ಯತೀಂದ್ರ ಅವ್ರನ್ನ ಮುಂದೆ ಬಿಟ್ಟಿದ್ದಾರೆ. ಏನಾಗುತ್ತೆ ನೋಡೋಣ ಮುಂದೆ ಹೋಗು ಅಂತ ಹೇಳಿ. ಸೊ ಹಾಗಾಗಿ ನಿಮ್ಗೆ ಎಲ್ಲೂ ಬೇರೆ ಯಾರಾದರೂ ಇದ್ದಿದ್ರೆ ಅವ್ನು ಕರೆದು ಮಾತಾಡ್ತೀನಿ ಇರು ಅಂತ ಹೇಳ್ತಿದ್ರು. ನೀವು ಅನೇಕ ಕಡೆಗಳಲ್ಲಿ ಸಿದ್ದರಾಮಯ್ಯನವರ ಮಾತುಗಳನ್ನೇ ಇದ್ರ ಕೇಳಿಸ್ಕೊಳ್ತೀರಾ. ಅವ್ನು ಕರೆದು ನಾನು ಮಾತಾಡ್ತೀನಿ ಇರಪ್ಪ, ಬಾಯಿ ಮುಚ್ಕೊಂಡಿರ್ಬೇಕು, ಯಾರು ಹಿಂಗೆ ಹೇಳ್ಬೇಡಿ ಅಂತ ಹೇಳ್ಬೋದಿತ್ತು. ಯತೀಂದ್ರ ಅವರ ವಿಚಾರದಲ್ಲಿ ಯಾವುದೇ ಒಂದು ಮಾತು ಕೂಡ ಸಿದ್ದರಾಮಯ್ಯನವರ ಬಾಯಲ್ಲಿ ಬರಲಿಲ್ಲ. ಪದೇ ರಿಪೀಟೆಡ್ಲಿ ಸ್ಟೇಟ್ಮೆಂಟ್ಗಳು ಬಂದಾಗಲೂ ಕೂಡ ಬರಲಿಲ್ಲ. ಅದನ್ನು ಹೊರತುಪಡಿಸಿ ಹೇಳ್ತಾ ಇದ್ದಿದ್ದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ,
ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಇದು ಒಂದೇ. ವಾಯ್? ಯಾಕೆ? ಡ್ಯೂಯಲ್ ಸ್ಟ್ಯಾಂಡ್. ಎಕ್ಸಾಕ್ಟ್ಲಿ. ಇದು ಅನೇಕ ಪ್ರಶ್ನೆಗಳನ್ನ ಹುಟ್ಟಾಕತ್ತೆ. ಅಲ್ಲ, ಈಗ ಡಿ ಕೆ ಅಂತಾರೆ ನನ್ನ ಪರವಾಗಿ ಯಾರು ಬರೋದು ಬೇಡ, ಧ್ವನಿ ಎತ್ತೋದು ಬೇಡ ಅಂತ. ಅಷ್ಟು ಹೇಳ್ತವ್ರೆ ಅವ್ರ, ಪಾಪ ರಿಕ್ವೆಸ್ಟ್ ಮಾಡ್ಕೋತವ್ರು, ಕೇಳಿಸ್ಕೋಬೇಕು ತಾನೆ, ಇವ್ರು ಯಾರು ಹೋಗ್ಬಾರ್ದು ತಾನೆ. ಆಯ್ತು, ನಾಳೆ ನಾನು ಅಲ್ಲಿ ವೋಟ್ ಚೋರಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ, ನೀವು ಹೆಂಗ್ರಿ ಬರಬೇಡಿ ಅಂತೀರಾ ನನಗೆ? ನನ್ನ ಪಕ್ಷದ್ದು ಅದು. ಡಿ ಕೆ ಶಿವಕುಮಾರ್ ನಿಮ್ಮ ಹಿಂಬಾಲಿಸ್ತಾ ಇಲ್ಲ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ. ಅವ್ರು ಹೇಳಲ್ವಾ, ನಾನೇನಿದ್ರು ಕಾಂಗ್ರೆಸ್ ಪಕ್ಷ ರೀ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನ್ ಹೇಳುತ್ತೆ ಅದಕ್ಕೆ ತಕ್ಕಾಗಿ ನಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರಲ್ವಾ. ಅವರ ರಕ್ತದಲ್ಲೂ ಕೂಡ ಕಾಂಗ್ರೆಸ್ ಇದೆ ಅಂತ ಹೇಳ್ತಾರಲ್ವಾ. ಹಂಗೆ ಅವ್ರ ಜೊತೆಗಿರುವಂತವ್ರು ಹೇಳ್ತಾರೆ, ನೀವೆಲ್ಲ ಸರ್ ನಮ್ಮ ರಕ್ತದಲ್ಲೂ ಕೂಡ ಕಾಂಗ್ರೆಸ್ ಇದೆ, ಅಲ್ಲಿ ವೋಟ್ ಚೋರಿ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ, ನಾವು ಹೋಗ್ತಾ ಇದೀವಿ, ನಿಮ್ಮ ಹಿಂದೆ ಯಾರು ಬರ್ತಾ ಇದ್ದಾರೆ, ನೀವು ಮುಂದೆ ಹೋಗಿ, ಅಥವಾ ನಾವೇ ಮುಂದೆ ಹೋಗ್ತೀವಿ ನೀವೇ ಹಿಂದೆ ಬನ್ನಿ ಅಂತ ಹೇಳ್ಬೋದು. ಯಾವುದೇ ಇರ್ಬೋದು, ಒಟ್ಟಿನಲ್ಲಿ ಹೋಗ್ತಾರೆ. ಬೆಳಗಾವಿ ಅಧಿವೇಶನದ ನಂತರ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಹಾಗೂ ಡಿಸಿಎಂಗೆ ಬುಲಾವ್ ನೀಡುತ್ತಾ ಅನ್ನೋ ಚರ್ಚೆಗಳಾಗಿದೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೈಕಮಾಂಡ್ ಯಾವುದೇ ಸಂದೇಶ ನೀಡಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನೊಂದು ಕಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಂತರ ಡಿ ಕೆ ಶಿವಕುಮಾರ್ ಸಿಎಂ ಆಗಲಿ, ಯಾರು ಬೇಡ ಅಂದಿದ್ದಾರೆ ಅಂತ ಜಮೀರ ಮಾತು. ಸಿದ್ದರಾಮಯ್ಯರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡುವಾಗ ಹೈಕಮಾಂಡ್ ಯಾವುದೇ ಗಡುವು ನೀಡಿಲ್ಲ ಅಂತ ಸಚಿವ ಕೆಜೆ ಜಾರ್ಜ್ ಅವರ ಹೇಳಿಕೆ. ಯಾರು ಕರೆದಿಲ್ಲ ಮಾಡಿಲ್ಲ ಸುಮ್ಮನೆ ನೀವು ಕೇಳ್ತಿರಲ್ಲ, ನೀವು ಹೇಳಿದಾರ ಹೇಳಿದಾರೇನ್ರಿ? ಸುಮ್ಮನೆ ಕೇಳ 19 ತಾರೀಕು ಕರೆದಿದ್ದಾರ ಅಂತ ನೀನೇ ಹೇಳ್ತೀಯ. ಸಿದ್ದರಾಮಯ್ಯ ಆದಮೇಲೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾನು ಆಸೆ ಪಟ್ಟವನೊಬ್ಬ. 28ವರೆಗೂ ಸಿದ್ದರಾಮಯ್ಯ ಕುರ್ಚಿಯಲ್ಲಿ ಕೂತಿದ್ದಾರೆ, ಹೈಕಮಾಂಡ್ ತೀರ್ಮಾನ. ಡಿ ಸಿ ಎಂ ಅವರು ರಾತ್ರಿ ಡಿನ್ನರ್ ಬನ್ನಿ ಅಂತ ನನಗೆ ಇನ್ವೈಟ್ ಮಾಡಿದ್ರು. ಹಾಗಾಗಿ ನಾವು ರಾಜು ಸೇಠ್ ಅವರು, ಶಿವಗಂಗಾ ಅವರು, ವೈದ್ಯ ಅವರು, ಕಂಪ್ಲಿ ಗಣೇಶ್ ಅವರು, ನಾಗೇಂದ್ರ ಅವರು, ನಾವು ಒಂದ್ಕಡೆ ಊಟಕ್ಕೆಲ್ಲೋ ಒಂದು ಸ್ನೇಹಿತರ ಮನೆಗೆ ಸೇರ್ಕೊಂಡಿದ್ವಿ. ಆ ಕಾರಣಕ್ಕೆ ಹೋಗೋಕ್ಕಾಗಲ್ಲ. ಬೆಳಗಾಮಲ್ಲಿ ಅಸೆಂಬ್ಲಿ ಇದ್ದಿದ್ದ ಕಾರಣಕ್ಕೆ ಹಾಗಾಗಿ ಎಲ್ಲರೂ ಅವರವರು ಬ್ರೇಕ್ಫಾಸ್ಟ್ ಊಟ ಕೊಡ್ತಾರೆ ಇಲ್ಲಿ. ನಮ್ಮ ಇದ್ರ ಪ್ರಕಾರ CLPಯಲ್ಲಿ ಒಂದು ಟರಾವ್ ಆಗಿದೆ, ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ದು ಪೋಸ್ಟ್ ಈಗ ಖಾಲಿ ಇಲ್ಲದಿರುವಾಗ ಮತ್ತು ಆ ಟರಾವ್ ಆದಾಗ 5 ವರ್ಷ ಅಂದ್ಬಿಟ್ಟು ಅವ್ರು ಹೇಳ್ಬೇಕಾದ್ರೆ ನೋಡಿ, DKC ಅವರು ಸಿದ್ದರಾಮಯ್ಯನವರು ಎಲ್ಲ ಓಪನ್ ಆಗಿ ಹೇಳಿದ್ದಾರೆ. ಹೈಕಮಾಂಡ್ ಏನು ಹೇಳ್ತಾರೆ ಅದ್ರ ಪ್ರಕಾರ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತಿದ್ದೇನತ್ತೆ ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನಾನು ಬಹಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಹೊರಗೆ ಹೇಳೋದೊಂದು, ಒಳಗೆ ಒಂದೇ ಇರುತ್ತೆ. ಬಟ್ ನಾನೊಂದು ಹೇಳ, ಈ ಸರ್ಕಾರ 3 ಬಿಟ್ಟವರು ಊರಿಗೆ ದೊಡ್ಡವರು ಅಂತಾರಲ್ಲ, ಹಂಗೆ ಇರುವಂತ ಸರ್ಕಾರ ಇದು. 3 ಬಿಟ್ಟವರು ಊರಿಗೆ ದೊಡ್ಡವರು ಅಂತಾರಲ್ಲ, ಹಂಗೆ ಇರುವಂತ ಸರ್ಕಾರ. ಮಾನ ಮರ್ಯಾದೆ ಇಲ್ವೇನ್ರಿ ಸರ್ಕಾರಕ್ಕೆ? 2.5 ವರ್ಷ ಮುಗಿದು ಇಲ್ಲಿಯವರೆಗೂ ಕೂಡ ಬಂದ್ರೆ ನಿಮ್ಮ ಸಾಧನೆ ಏನಿದೆ? ಒಂದು ಭ್ರಷ್ಟಾಚಾರ, ಆ ಭ್ರಷ್ಟಾಚಾರದ ಆರೋಪದಡಿಯಲ್ಲಿ ಮಂತ್ರಿಗಳು ರಾಜೀನಾಮೆ ಕೊಡೋದು, ಇನ್ನೊಂದು ಏನಿದೆ ನಿಮ್ಮ ಗ್ಯಾರಂಟಿಗಳ ಅಭಯದಲ್ಲಿ ಬಿಟ್ಬಿಟ್ರೆ ಇನ್ನು ಯಾವ ರೀತಿಯಾದಂಥ ಸಾಧನೆಗಳನ್ನ ಈ ಸರ್ಕಾರ ಮಾಡ್ಕೊಂಡು ಬಂದಿದೆ? ಮಾತೆತ್ತಿದ್ರೆ ಅಲ್ಲೊಂದು ಹೇಳಿಕೆ, ಇಲ್ಲೊಂದು ಹೇಳಿಕೆ, ಆ ವಿವಾದ, ಈ ವಿವಾದ, ಇದನ್ನು ಬಿಟ್ಟರೆ ಇನ್ನೇನಿದೆ ಸಾಧನೆ? 2013ರಿಂದ 18ರಲ್ಲಿ ಸಿದ್ದರಾಮಯ್ಯನವ್ರದ್ದು ಒಂದು ರೀತಿ ಬೇಕಿತ್ತು. ಸಮಟೈಮ್ಸ್ ಏನ್ ಅನ್ಸುತ್ತೆ ಗೊತ್ತಾ, ಅದನ್ನೆಲ್ಲ ಮರೆ ಮಾಚಕ್ಕೆ ಈ ಡ್ರಾಮಾನ ಹೈಲೈಟ್ ಮಾಡ್ತಿದ್ದಾರೆ. ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಗ್ಯಾರಂಟಿಗಳನ್ನ ಕೊಟ್ಟಾಗ್ಬಿಟ್ಟಿದೆ ನಾವು, ಜನ ಓಡಾಡ್ತಾ ಇದ್ದಾರೆ, ಹೆಣ್ಣುಮಕ್ಕಳು ನಮಗೆ ಓಟ್ ಹಾಕ್ತಾರೆ, ಅದೊಂದು ಚೆನ್ನಾಗಿದೆ. ಆ ಕಡೆಗೆ ಮುಸ್ಲಿಮರು ಒಂದಿಷ್ಟು ಓಟ್ ಸಿಗುತ್ತೆ, ಅದ್ರ ಮೇಲೆ ನಾವು ಗೆಲ್ಕೊಂಡು ಬರ್ತೀವಿ ಅನ್ನುವಂಥದ್ದು ಇದೆ. ಆ ಭಂಡತನದಲ್ಲಿ ಆಡ್ತಾ ಇರುವಂತ ಆಟಗಳಿದ್ದಂಗೆ ಕಾಣಿಸ್ತಾ ಇದೆ. ಆಮೇಲೆ ಸಿದ್ದರಾಮಯ್ಯನವ್ರಿಗೆ ಆಗ್ಬೇಕಾಗಿರೋದೇನಿದೆ? ಕಳ್ಕೊಳ್ಳೋದೇನಿದೆ ಅವರಿಗೆ? ಆವಾಗಿದ್ದ ಮುಖ್ಯಮಂತ್ರಿ ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಬಂದ್ರೇನು ಬಿಟ್ರೇನು, ಅವ್ರಿಗೆ ಸಿಗಬೇಕಾಗಿರೋದೇನದ್ರಲ್ಲಿ? ಇಂಟೆನ್ಷನ್ ಆಯ್ತಲ್ಲ. ರಾಜ್ಯದಲ್ಲಿ ಆಗ್ತಾ ಇರುವಂತ ಸಮಸ್ಯೆಗಳ ಬಗ್ಗೆ ಒಂದಾದ್ರೂ ಮಾತನಾಡ್ತಾ ಇದ್ದೀರಾ ಮಾನ್ಯ ಮುಖ್ಯಮಂತ್ರಿಗಳೇ? ರೈತರ ವಿಚಾರದಲ್ಲಿ ಏನಾಗಿದೆ ಅಂತ ತಲೆ ಕೆಡಿಸ್ಕೊಂಡಿದ್ದೀರಾ? ಬೆಂಬಲ ಬೆಲೆ ವಿಚಾರ ಕೇಂದ್ರಕ್ಕೆ ಕರೆ ಮಾಡ್ತೀರಾ ಬೆರಳನ್ನ, ಬೆಳೆ ಹಾನಿ ಪರಿಹಾರ ಕೇಂದ್ರದ ಕಡೆಗೆ ಬೆರಳೆ ಮಾಡ್ಕೊಂಡು ಕೂತ್ಕೊಳ್ತೀರಾ? ಯಾವ ವಿಚಾರವನ್ನ ಕೇಳಬೇಕು ನಿಮ್ಮ ಹತ್ರ? ರಸ್ತೆಗಳನ್ನಿದೆಯಾ ಒಂದಾದ್ರೂ, ಅಥವಾ ಒಂದಾದ್ರೂ ಅಭಿವೃದ್ಧಿ ಮಾಡಿದೀವಿ ಅಂತ ಹೇಳಿ ತೋರಿಸಿ, ಇಂಥದನ್ನು ಉದ್ಘಾಟನೆನ ನಾವು ಮಾಡಿದೀವಿ ಅಂತ ಹೇಳಿ. ಎಲ್ಲಿದೆ? ಯಾವುದೂ ಇಲ್ಲ. ರಸ್ತೆಗಳ ವಿಚಾರದಲ್ಲಿ ಕೇಳಕ್ಕೆ ಹೋಗ್ಬಿಡಿ. ಪಾಪ BMTC ಅವರು ಬಾಯ್ ಬಡ್ಕೊಳ್ತಾ ಇರ್ತಾರೆ ದಿನ ಒಂದಕ್ಕೂ, ಸಾರ್ ನಮ್ದೊಂದು ಅದನ್ನ ಹಳೇದೆಲ್ಲ ಕೊಡ್ಸಕ್ಕೆ ಹೇಳಿ ಸಾರ್ ಅಂತ ಹೇಳಿ. ಅದು ಯಾವುದು ತಲೆ ಕೆಡಿಸ್ಕೊಳ್ಳಲ್ಲ. ಕಾಸೇ ಇಲ್ಲ ನಿಮ್ಮ ಹತ್ರ. ಪೆನ್ಷನ್, ವೃದ್ಧಾಪ್ಯದ್ದು ಹಣನೇ ಬಂದಿಲ್ಲ ಅಂತಿದ್ದಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಅದೇನು ಕರ್ಮನೋ ಏನೋ ಗೊತ್ತಿಲ್ಲ, ಬರೀ ಗ್ಯಾರಂಟಿಗಳ ವಿಚಾರವನ್ನು ಮಾತ್ರ ಹಿಡ್ಕೊಂಡು ಕೂತಿದ್ದೀರಾ. ಜನ ಮನೆ ಕಟ್ಟಬೇಕಾದ್ರೆ ಮನೆಗೆ ಅದಕ್ಕೂ ಇಲ್ಲ. ಆ ಮೀಟರ್ ವಿಚಾರದಲ್ಲಿ ಕಟ್ಟಿರುವಂಥವ್ರಿಗೆ ಇನ್ನೊಂದಿಷ್ಟೇನೋ ರೂಲ್ಸ್ಗಳನ್ನು ಹಾಕಿಟ್ಬಿಟ್ಟು ಅದು ಮೀಟರ್ ಕೊಡ್ತಾ ಇಲ್ಲ. ಒಂದು ಅದರಲ್ಲಾದರೂ ಸ್ಟ್ರಿಕ್ಟ್ ಆಗಿ ತರ್ತೀರಾ ಅಂದ್ರೆ ಅದರಲ್ಲೂ ಇಲ್ಲ. ಎಡಬಿಡಂಗಿ ಸರ್ಕಾರದ ಥರ ಆಗ್ಬಿಟ್ಟಿದೆ ಇದು. ಅತ್ತನೂ ಇಲ್ಲ ಇತ್ತನೂ ಇಲ್ಲ ಅನ್ನೋ ರೀತಿಯಲ್ಲಿ.
ಕಾಂಗ್ರೆಸ್ನಲ್ಲಿ ಹೆಚ್ಚಾಗ್ತಿರುವ ಡಿನ್ನರ್ ಪಾಲಿಟಿಕ್ಸ್ಗೆ ವಿಪಕ್ಷ ಬಿಜೆಪಿ ಗೇಲಿ ಆಡಿದೆ. ಕಾಂಗ್ರೆಸ್ ಪಕ್ಷವೇ ಸತ್ತು ಹೋಗಿದೆ, ತಗೊಂಡು ಹೋಗಿ ಹೂಳ್ಬೇಕಷ್ಟೇ ಅಂತ ಅಶೋಕ್ ವ್ಯಂಗ್ಯವಾಡಿದ್ರು. ಡಿನ್ನರ್ ಮೀಟಿಂಗ್ಗಳೇ ನಮ್ಮ ರಾಜ್ಯ ಕುಲುಗೆಡಿಸ್ತಾ ಇದೆ ಅಂತ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ರು. ಇನ್ನು ರಾಜಕಾರಣಿಗಳು ಅಧಿಕಾರ ಪಡೆದುಕೊಳ್ಳಲು ಊಟ ಹಾಕ್ತಾರೆ ಅಂತ ಸಿಟಿ ರವಿ ಹೇಳಿದ್ದಾರೆ. ಈ ಮಧ್ಯೆ ನನ್ನನ್ನ ಉಚ್ಚಾಟನೆ ಮಾಡಿದ ಸಂದರ್ಭದಲ್ಲಿ ಡಿಕೆಶಿಯನ್ನ ಬಿಜೆಪಿಗೆ ಸೆಳೆಯುವ ಪ್ರಯತ್ನ ನಡೆದಿತ್ತು ಅಂತ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಪೂರ್ತಿ ಜನರ ಪಾಲಿಗೆ ಸತ್ತೋಗಿದೆ. ಯಾರೇ ಆದ್ರೂ ಕೂಡ ಸ್ಮಶಾನಕ್ಕೆ ಎತ್ಕೊಂಡೋಗಿ ಮಣ್ಣು ಮಾಡಬೇಕು. ಕಾಂಗ್ರೆಸ್ MLAಗಳ ಪಾಡು ಒಂಥರ ಅಧ್ವಾನ ಆಗೋಟಿದೆ. ಸಿದ್ದರಾಮಯ್ಯನ ಮಾತಾಡ್ತಾರೆ DK ಕೋಪ, DK ಮಾತಾಡ್ತಾರೆ ಸಿದ್ದರಾಮಯ್ಯ. ಅಸೆಂಬ್ಲಿನೂ ಅಷ್ಟೇ, ಅವರಿಬ್ರು ಕೂತ್ಕೊಂತಾರಲ್ಲ, ಒಬ್ಬರ ಮಕ ಒಬ್ಬರು ನೋಡದಾರದ ಪರಿಸ್ಥಿತಿಯಲ್ಲಿ ಆ ಅಧಿವೇಶನ ನಡೀತಾ ಇದೆ. ಒಬ್ಬರ ಮನೆ ಡಿನ್ನರು, ಇನ್ನೊಬ್ರು ಅವ್ರ ಕೌಂಟರ್ ಡಿನ್ನರು ನೋಡಿ. ನಾಳೆ ಸಿದ್ದರಾಮಯ್ಯನವ್ರ ಗ್ಯಾಂಗ್ ಇನ್ನೊಂದು ಕಡೆ ಸೇರ್ತದೆ. ಜಮೀರ್ ಅಹಮದ್ ದೊಡ್ಡದಾಗಿ ಹೇಳ್ತಾನೆ, ಅಂತ ತಾಕತ್ತು ಅಂತ ಗಂಡು ಯಾರವರೇ ಚೇಂಜ್ ಮಾಡಕ್ಕೆ ಕಾಂಗ್ರೆಸ್ ಅಲ್ಲಿ ಅಂತ ಅವ್ರು ಸವಾಲಾಗ್ತಾವ್ರೆ. ಸವಾಲ್ ಹಾಕದ್ಮೇಲೂ ಕೂಡ DK ಶಿವಕುಮಾರನ್ ಗ್ಯಾಂಡು ಏನು ಸದ್ದೇ ಇಲ್ಲ, ಸದ್ದೊಡ್ಗೋಬಿಟ್ಟೈತೆ. ಅವ್ರು ಸವಾಲ್ ಮೇಲೆ ಸವಾಲ್ ಆಗ್ತಾ ಇದ್ದಾರೆ. ಆಡಳಿತ ಪಕ್ಷದ ಡಿನ್ನರ್ ಮೀಟಿಂಗು, ಈ ಮೀಟಿಂಗ್ಗಳೇ ಇವತ್ತು ನಮ್ಮ ರಾಜ್ಯವನ್ನ ಕುಲಗೆಡಿಸಿರುವಂತದ್ದು. ಪದೇ 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 ಡಿನ್ನರ್ ಮೀಟಿಂಗ್ಗಳನ್ನು ಮಾಡಿಕೊಂಡು ಇವರ ಡಿನ್ನರ್ ಲಂಚ್ ಮೀಟಿಂಗ್ ಭರಾಟೆಯಲ್ಲಿ ರಾಜ್ಯದ ಆಡಳಿತವನ್ನ ಸಂಪೂರ್ಣವಾಗಿ ಮರೆತಿರುವಂತದ್ದು. DK ಶಿವಕುಮಾರ್ ಅವರ ನೇತೃತ್ವದ ತಂಡ ಹೇಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಬೀಳಿಸಬೇಕು ಅದಕ್ಕೆ ಅವ್ರು ಸ್ಟ್ರಾಟಜಿ ಮಾಡೋದಕ್ಕೆ ಮೀಟಿಂಗ್ಗಳು ಮಾಡ್ತಾ ಇದ್ದಾರೆ. ನಾಯಕತ್ವದ ಗೊಂದಲದ ನಡುವೆ ಚಳಿಗಾಲದ ಅಧಿವೇಶನ ಯಾವ ಪುರುಷ ರಾಜಕಾರಣಿಗಳು ಸುಮ್ಮನೆ ಊಟ ಹಾಕ್ತಾರೆ ಅಂತ ಅನ್ಕೊಂಬೇಡ್ರಿ. ಊಟ ಹಾಕೋದಕ್ಕೆ ಏನಾದ್ರು ಮಹತ್ವದ ಕಾರಣ ಇದೆ. ಅವರು ಕುರ್ಚಿ ಉಳಿಸ್ಕೊಳ್ಳೋಕೆ ಊಟ ಹಾಕ್ತಾರೆ, ಇವರು ಕುರ್ಚಿ ಗಳಿಸ್ಕೊಳ್ಳೋಕೆ ಊಟ ಹಾಕ್ತಾರೆ. ಎಲ್ಲರಿಗೂ ಕೊಡ್ತಾ ಇದ್ದಾರೆ ಅಂತ ಅನ್ಕೊಂಬೇಡ್ರಿ. ಕಾಂಗ್ರೆಸ್ನವ್ರಿಗೆ ಮಾತ್ರ ಊಟ ಹಾಕ್ಸಿರೋದು. ಅದು ಅವಾಗ ನಾನು ಉಚ್ಚಾಟನೆ ಮಾಡಿದ ದಿವಸಗಳಲ್ಲಿ ಅವಾಗ ಒಬ್ಬರು ರಾಷ್ಟ್ರೀಯ ನಾಯಕ ನನಗೆ ಹೇಳಿದ, ನಾನು ಉಚ್ಚಾಟನೆ ಮಾಡಿತ್ತು, ಅನಿವಾರ್ಯತೆಯಿಂದ ಪಕ್ಷ ಮಾಡಬೇಕಾಯ್ತು. ಡೆಲ್ಲಿಲಿ ಭೇಟಿ ಮಾಡಿದ್ರು ಅವರು ಎಲ್ಲ ಭೇಟಿಯಾಗಿರುತ್ತೆ. ನಮಗೂ ಅಲ್ಲಿ ನೋಡ್ರಿ BJP ಬಲ್ಲ ಮೂಲಗಳೇ ಹೇಳವ್. ನನಗೆ ಹೇಳದ ಮ್ಯಾಗನೇ ನಾವು ಮಾತಾಡ್ತಾ ಇದ್ದೆ. ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು ಒಂದು ಹೇಳಿಕೆ ಕೊಟ್ಟರು, ಯಾವುದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನಿಂದ ಬರೋ ಯಾವುದೇ ಗುಂಪಿಗೂ ಭಾರತೀಯ ಜನತಾ ಪಾರ್ಟಿ ಬೆಂಬಲವಾಗಲಿ ಕೂಡಿ ಸರ್ಕಾರ ಆಗಲಿ ಮಾಡೋದಿಲ್ಲ ಅಂತೇಳಿ ಏನು ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ ಕೊಟ್ಟರು, ಅದು ಅಮಿತ್ ಶಾ ಅವರ ಒಂದು ಡೈರೆಕ್ಷನ್ ಪ್ರಕಾರ ಅವರು ಕೊಟ್ಟಿದ್ದಾರೆ. BJP ಜೊತೆಗೆ ಯಾವುದೇ ಚರ್ಚೆಗಳು ಮುಂದುವರೆದಿಲ್ಲ. ಸೆಷನ್ ಅಲ್ಲಿ ಡೇ ಟು ಡೇ ಅಪ್ಡೇಟ್ ಬಗ್ಗೆ ಚರ್ಚೆ ಮಾಡಬೇಕಾ ಅಥವಾ ರಾಜ್ಯದ ಅಭಿವೃದ್ಧಿ ಕುರಿತಾಗಿ ಏನು ವೈಫಲ್ಯಗಳಿದೆ ಅದನ್ನು ಎತ್ತಿ ಹಿಡಿಯೋ ಕೆಲಸ ಮಾಡಬೇಕಾ ಬಿಜೆಪಿ? ಎಡಬಿಡಂಗಿ ಸರ್ಕಾರ ಹೇಗಿದೆಯೋ ಹಾಗೆ ಬಿಜೆಪಿಯು ಕೂಡ ಒಂದು ರೀತಿಯಾಗಿ ಎಡಬಿಡಂಗಿ ವಿರೋಧ ಪಕ್ಷವೇ ಆಗಿದೆ. ಯಾಕೆ ಅಂತಂದ್ರೆ ಮಾಧ್ಯಮಗಳು ಎಲ್ಲೇನು ಬರುತ್ತೆ ಅದನ್ನೇ ನಿಂತ್ಕೊಂಡ್ಬಿಟ್ಟು ಪುಂಖಾನುಪುಂಖವಾಗಿ ಪುಂಗಿ ಊದ್ಕೊಂಡು ಹೋಗುವಂತ ಆಗ್ಬಿಟ್ಟಿದ್ದಾರೆ ಅವರು ಬಿಜೆಪಿಯವರು. ಇವರು ಯಾವ ವಿಚಾರವನ್ನ ಎತ್ತಬೇಕು ಅದು ಮಾಧ್ಯಮಗಳಲ್ಲಿ ಚರ್ಚೆ ಆಗಬೇಕು. ಇವರು ಅದಿಲ್ವೇ ಇಲ್ಲ. ಅದು ಏನ್ರಿ, ನಿಮಗೆ ತಾಳ ಇಲ್ಲ, ತಂತ್ರ ಇಲ್ಲ, ಲಂಗು ಲಗಾಮ್ ಇಲ್ಲ. ನಿಮ್ಮಷ್ಟಕ್ಕೆ ನೀವು ಒಂದು ಕಡೆಗೆ ಎತ್ತ ಆ ಕಡೆಗೆ ಇಳಿಯುತ್ತೆ, ಒಂದು ಕಡೆಗೆ ಎತ್ತಿ ಈ ಕಡೆಗೆ ಇಳಿಯುತ್ತೆ. ಯಾವ ವಿಚಾರಗಳನ್ನ ಎತ್ಕೊಳ್ಬೇಕು ಅನ್ನೋದೇ ಗೊತ್ತಿಲ್ಲ ನಿಮಗೆ. ಇಷ್ಟೊಂದು ವಿಚಾರಗಳು ಕೂತ್ಕೊಂಡಿದ್ದಾವೆ. ಕಾಂಗ್ರೆಸ್ ಇವತ್ತು ಈ ವಿಷಯ ಮಾತಾಡ್ಬೋದಾ ಅಂತ ನೋಡ್ತಿದ್ರೆ ಯಾವುದೂ ಇಲ್ಲ. ಕರೆಕ್ಟು. ಯತೀಂದ್ರ ಅವ್ರು ಆ ಕಡೆಗೆ ಹಾಕುವಂತ ಟ್ರ್ಯಾಪ್ ಅಲ್ಲಿ ಹೇಗೆ DK ಶಿವಕುಮಾರ್ ಟೀಮ್ ಬೀಳ್ತಾ ಇದೆಯೋ ಹಾಗೆ ಕಾಂಗ್ರೆಸ್ನವ್ರು ಹಾಕುವಂತ ಟ್ರ್ಯಾಪ್ ನಲ್ಲಿ ಬಿಜೆಪಿ ನೀವೆಲ್ಲ ಲೀಡರ್ಸ್ಗಳು ಬೀಳ್ತಾ ಇದ್ದೀರಾ. ನಿಮಗೆ ಸಬ್ಜೆಕ್ಟ್ಗಳೇ ಗೊತ್ತಿಲ್ದಂಗೆ ಆಡ್ತಿದ್ದೀರಲ್ಲ ನೀವು ಯಾರು, ಅಥವಾ ಯೋಚನೆ ಮಾಡೋ ಶಕ್ತಿಯನ್ನೇ ಕಳ್ಕೊಂಡ್ಬಿಟ್ಟಿದ್ದೀರಾ. ಅಧಿಕಾರದಲ್ಲಿದ್ರೂ ಆಡಳಿತ ನಡ್ಸಕ್ ಬರಲ್ಲ, ವಿರೋಧ ಪಕ್ಷದಲ್ಲಿದ್ರೂ ಕೂಡ ಸರಿಯಾಗಿ ವಿರೋಧ ಪಕ್ಷಗಳ ಕೆಲಸ ಮಾಡೋಕ್ಕಾಗಲ್ಲ ನಿಮ್ಮ ಯೋಗ್ಯತೆಗೆ. ಏನ್ರಿ ನೀವು? ಅಯ್ಯೋ.